ಏನು ಮಾಡ್ತಿದ್ದೀಯಮ್ಮ? ಓ, ನಂದೇನು ರಾಮಾಯಣ ಕೇಳ್ತೀಯ ತಗೊಳಮ್ಮ. ಇವಳು ನನ್ನ ಬೋರ್ಗಿತ್ತಿ ಅವಳಲ್ಲ ಅಮೂಲ್ಯ. ಅವಳು ಬಂದು ಕೂತ್ಕೊಂಡವಳು ಇಲ್ಲೇಯ. ಒಂದು ತಿಂಗಳಂತ ಇಲ್ಲೇ ಜಾಂಡ ಊರ್ತಾಳಂತೆ. ಬೋರಿ ಕೆಲಸ ಕಣಮ್ಮ, ಬೆಳಿಗ್ಗಿಂದ ರಾತ್ರಿ ಗಂಟೆ ಕೆಲಸ ಮಾಡೋದೇ ಆಗುತ್ತೆ. ಅದಕ್ಕೆ ನೆನ್ನೆ ಫೋನ್ ಮಾಡೋಕ್ಕಾಗಲಿಲ್ಲ ಕಣಮ್ಮ ನಿನಗೆ. ಒಂದು ಕೆಲಸ ಆ ಕಡೆಯಿಂದ ಎತ್ತಿಡಲ್ ಕಣಮ್ಮ ಅವಳು. ಬಂದವಳೆ, ಮಗಳನ್ನ ಬೇರೆ ಕರ್ಕೊಬಂದವಳು ಇಲ್ಲೆಯಾ. ಅಂಥದ್ರಲ್ಲಿ ಏನಾದ್ರು ಕೆಲಸ ಮಾಡ್ಕೊಡೋಣ, ಏನು ಎಂತು ಅಂತ ಏನು ಕೇಳೋಕ್ಕಿಲ್ಲ. ಅಯ್ಯ, ಬರೀ ನಂಗೆ ಆರ್ಡ್ರ್ ಮಾಡ್ಕೊಂಡು ಕೂತಿರ್ತಾಳೆ ಕಣಮ್ಮ. ಆ ಕೆಲಸ ಮಾಡಿಕೊಡೆ, ಈ ಕೆಲಸ ಮಾಡಿಕೊಡೆ, ನಾನು ಬಟ್ಟೆ ಮಾಡಿಸ್ಕೊಡು, ನಾನು ಬಟ್ಟೆ ಒಗ್ಗೆ ತಂದಿದ್ದೀನಿ. ಅಲ್ಲಿ ಕಣಮ್ಮ, ಯಾರಾದ್ರೂ ನೆಂಟ್ರ ಮನೆಗೆ ಬರೋರು ಒಂದು ವಾರದ ಬಟ್ಟೆನೆಲ್ಲವ ಎತ್ಕೊಂಬಂದಾರ. ಇವಳು ಒಂದು ವಾರದಿಲ್ಲವ ಬಟ್ಟೆಯ ಗುಡಾಕೊಂಡು ತಗೊಂಬಂದವಳು ಕಣಮ್ಮ. ಅವ್ರ ಮನೇಲಿ ಪ್ಯಾಟರ್ನಾಗೆ ಯಾವಾಗಲೂ ಹೇಳ್ತಾಳೆ, ವಾಷಿಂಗ್ ಮಿಷಿನ್ ಐತೆ, ವಾಷಿಂಗ್ ಮಿಷಿನ್ ಅಂತ ಐತೆ ಅಂತವ. ಇದ್ಮೇಲೆ ಹಾಕ್ಬೇಕು ತಾನೆ ಅದಕ್ಕೆ. ಇಲ್ಲಿ ಎತ್ಕೊಬಂದವಳೆ, ಬಿಟ್ಟಿಯಾಗಿ ಬಿದ್ದವರಲ್ಲ ಒಕ್ಕೊಡ್ತಾಳೆ. ಸುಮ್ಮಂಗಿನ್ನೇನು ಕೆಲಸ, ಬಿಟ್ಟಿಯಾಗಿ ಬಿದ್ದಿರ್ತಾಳೆ ಅಂತವ ಎತ್ಕೊಬಂದಳು ಕಣಮ್ಮ. ನನಗಂತೂ ಇವಳು ನೋಡಿ ಸಾಕಾಗೋಯ್ತು ಕಣಮ್ಮ. ತೆಗಿ, ಬರೀ ಕೆಲಸನೇ ಆಗೈತೆ. ಅದಕ್ಕೆ ನಿನ್ನೆ ಫೋನ್ ಮಾಡೋಕ್ಕೂ ಟೈಮ್ ಸಿಗ್ಲಿಲ್ಲ ಕಣಮ್ಮ ನಿನಗೆ. ಓಹೋ, ಇದೇನಪ್ಪ ಇದು? ಏನು ಮಾತಾಡ್ಕೊಂಡು ನಿಂತೋಳಲ್ಲ ಇವಳು ಸುಮಾ. ನನ್ನ ಬಗ್ಗೆನೇ ಮಾತಾಡ್ತವಳೆ. ಎಷ್ಟೊಂದು ಕೆಲಸ ಮಾಡ್ತಾಳೆ, ಮಾಡಿಸ್ತಾಳೆ, ಹಂಗೆ ಹಿಂಗೆ ಅಂತೆಲ್ಲ. ಮಾತಾಡಲಿ ಹೋಗೋಣ, ಸಡನ್ನಾಗಿ ಗೊತ್ತಾಗುತ್ತೆ ಏನು ಮಾತಾಡ್ತಾಳೆ ಅಂತ. ಸುಮಾ, ಏನು ಮಾತಾಡ್ತಿದ್ಯೆ? ಇದೇನಿದು, ಏನೋ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಬೆಳಗ್ಗೆನೇ ಎದ್ದು ತಿಂಡಿ ಗಿಂಡಿ ಮಾಡೋಣ ಅಂತ ಇಲ್ವಾ? ಅಯ್ಯೋ, ನನ್ನ ಮಗ್ಳಿಗೆ ಬೇರೆ ಹೊಟ್ಟೆ ಹಸಿ ಕಣೆ. ಆಗ್ಲೇ ಎದ್ದಾಗಿಂದ ಕೇಳ್ತಾವಳೆ. ನಾನು ನನ್ನ ಮಗ್ಳಿಗೆ ಹಂಗೂ ಹಿಂಗೂ ಎಲ್ಲ ಬೆಳೆಸಿಲ್ಲಪ್ಪ. ಅವಳು ಎದ್ದ ತಕ್ಷಣ ಹಾಲು ಕೊಡ್ತೀನಿ, ಬೋರ್ಮಿಟ ಕೊಡ್ತೀನಿ, ಅದು ಇದು ಏನಾದರೂ ಒಂದು ತಿಂತಾನೆ ಇರ್ತಾಳೆ ಅವಳು. ಅದಕ್ಕೆ ಅವಳಿಗೆ ಹೊಟ್ಟೆ ಹಸ್ಬಿಟ್ಟಿದೆಯಂತೆ. ಹೊಟ್ಟೆ ಹಸಿ ಅಮ್ಮ, ಹೊಟ್ಟೆ ಹಸಿ ಅಂತ ಅವಾಗ್ಲಿಂದ ಕೇಳ್ತಿದ್ದಳು ಕಣೆ. ಏನು ಮಾಡಲಿಲ್ವಾ ನೀನು ತಿಂಡಿನ? ಅಯ್ಯಯ್ಯ, ಸೋಗ್ನಾತಿ ಬಂದ್ಬಿಟ್ಲು ಆಗ್ಲೇ. ಏನು ಬೆಳಿಗ್ಗೆನೇ ತಿಂಡಿ ಮಾಡ್ಕೊಂಡು ಇವ್ರು ತಿನ್ನೋದು ನಾನು ನೋಡಿಲ್ವಾ ಅವ್ರ ಮನೆಗೆ ಹೋದಾಗ? ಏನು ಬೆಳಿಗ್ಗೆ ಇವ್ಳ ಮಗಳಿಗೆ ತಿಂಡಿ ಕೊಟ್ಬಿಡ್ತಿಲ್ಲಂತೆ. 12 ಗಂಟೆಗೆ ತಿಂಡಿ ಕೊಡ್ತಾಳೆ. ಈಗ ಹೇಳಕ್ಕೆ ಬಂದಳೆ. ಅಮ್ಮ ಸರಿ ಇರಮ್ಮ, ಆಮೇಲೆ ಮಾಡ್ತೀನಿ. ಒಂಚೂರು ನನ್ನ ಓರ್ಗಿತ್ತಿ ಯಾಕೋ ಕರಿತಾವಳೆ, ಆಮೇಲೆ ಮಾಡ್ತೀನಿ ಬಿಡಮ್ಮ. ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ 3 ಮತ್ತೊಂದು ಅನ್ಲಂತೆ. ನಾನು ಬಂದ ತಕ್ಷಣ ಸರಿ ಬಿಡಮ್ಮ ಆಮೇಲೆ ಮಾಡ್ತೀನಿ ಅಂತ ಇಟ್ಬಿಟ್ಲಲ್ಲ, ಏನು ಮಾತಾಡ್ದಂಗೆ. ಅಕ್ಕ, ಅಮೂಲ್ಯಕ್ಕ, ಏನಕ್ಕ ನಿಂದು ಬೆಳಿಗ್ಗೆನೆಯಾ? ಅಲ್ಲಿ ಕಣಕ್ಕ, ನಮ್ಮ ಅಮ್ಮಂತವ ನೆನ್ನೆಯಿಂದವ ಒಂದಿಟ್ಟು ಮಾತಾಡಿರಲಿಲ್ಲ. ಒಂದು 5 ನಿಮಿಷ ಮಾತಾಡೋಣ ಅಂತ ಅಂದರೆ ಆಗಲೇ ಬಂದು ಏನು ಮಾಡ್ತಿದೆಯೇ, ಯಾಕೆ ತಿಂಡಿ ಮಾಡಿಲ್ಲ ಅಂತ ಜೋರು ಮಾಡ್ತಿದೆಯಲ್ಲಕ್ಕ. ನಾವು ನಮ್ಮ ಕಡೆ ಎಲ್ಲವ ಹಳ್ಳಿಲಿ ಇಷ್ಟೊತ್ತಿಗೆ ತಿಂಡಿ ಮಾಡೋದು. ಬೆಳಿಗ್ಗೆ ಎಲ್ಲ ಮಾಡೋಕ್ಕಿಲ್ಲ ಕಣಕ್ಕ. 9 ಗಂಟೆ 10 ಗಂಟೆಗೆ ತಿನ್ನೋದು. ಮಾವ ತೋಟಕ್ಕೆ ಹೋಗಿರ್ತಾರಲ್ಲ, ತೋಟದಿಂದ ಬಂದಮೇಲೆ ಎಲ್ಲವ ನಾಷ್ಟಾಗಿ ಇಷ್ಟ ಎಲ್ಲ ಮಾಡೋದು. ಅದಕ್ಕೆ ನಾನು ಬಿಸಿದು 9 ಗಂಟೆ ಮೇಲೆ ಮಾಡೋದು ಅಕ್ಕ. ಹಂಗಂದ್ರೆ ಹಿಂಗೆ ಆಗುತ್ತೆ? ನಾವೆಲ್ಲ ಅಷ್ಟಿಷ್ಟೊತ್ತಿಗೆಲ್ಲ ತಿನ್ನೋರಲ್ಲಪ್ಪ. ನಾವು 8 ಗಂಟೆಗೆಲ್ಲ ತಿಂಡಿ ತಿನ್ನಬೇಕು. ನನ್ನ ಮಗಳಿಗಂತೂ 7 ಗಂಟೆಗೆ ಅವಳು ಎದ್ದ ತಕ್ಷಣ ಹಾಲು ಇಲ್ಲ ಬೋರ್ಮಿಟ ಇಲ್ಲ ಬೂಸ್ಟು ಇಲ್ಲ ಹಾರ್ಲಿಕ್ಸು ಏನಾದರೂ ಒಂದು ಕೊಡಲೇಬೇಕಪ್ಪ. ಇಲ್ಲ ಅಂತಂದರೆ ಅವಳು ಹತ್ಕೊಂಡು ಕುತ್ಕೊಬಿಡ್ತಾಳೆ. ಅವಳಿಗೆ ತುಂಬ ಹೊಟ್ಟೆ ಹಸಿಯುತ್ತೆ. ಅಯ್ಯೋ ಹೌದೇನಕ್ಕ, ಮೊದಲಿಗೆ ಹೇಳೋದಲ್ವಾ? ಅಲ್ಲ, ಹೋದ ವರ್ಷ ಬಂದಾಗ ಪುಟ್ಟಿ ಇದೆಲ್ಲವ ತಿಂತಿರ್ಲಿಲ್ಲ, ಏನು ಕುಡಿತಿರ್ಲಿಲ್ಲ. ಅಷ್ಟೊಂದು ಆಟ ಮಾಡೋಳು ತಿಂಡಿ ತಿನ್ನೋಕ್ಕೆ. ಈ ವರ್ಷ ಆಗಲೇ 7 ಗಂಟೆಗೆ ಹಾಲು ಕುಡಿತಾಳೇನು? ಹ್ಞೂ ಕಣೆ, ಮಕ್ಕಳು ಹಿಂಗೆ ಅಂತ ಹೇಳೋಕ್ಕಾಗತ್ತಾ? ಒಂದೊಂದು ವರ್ಷ ಒಂದೊಂದು ಥರ ಇರ್ತಾರಪ್ಪ. ಹಂಗಂತ ನಾವು ಮಕ್ಕಳಿಗೆ ತಿನ್ನಬೇಡಿ ಕುಡಿಬೇಡಿ ಅಂತ ಹೇಳೋಕ್ಕಾಗುತ್ತೆ? ಹೇಳು ನೀನೇ. ಅಯ್ಯೋ ಅಕ್ಕ, ಮೊದಲಿಗೆ ಹೇಳೋದಲ್ವಾ? ನಾನು ಹಾಲ್ಗೀಲಾದ್ರೂ ತರಿಸಿಟ್ಟಿರುವೆ. ಮಾವ ರಾತ್ರಿನೇ ಹಾಲೆಲ್ಲ ತಗೊಂಡೋಗಿ ಡೈರಿಗೆ ಹಾಕಿ ಬಂದ್ಬಿಡ್ತಾರೆ ಕಣಕ್ಕ. ನಾವೇನು ಇರೋದು 3-4 ಜನ ಅಲ್ವೇ? ನಮ್ಮ ಮಂಜೇನು ಅಷ್ಟೊಂದು ಹಾಲ್ಗೀಲ್ ಕುಡಿಯೋಕ್ಕಿಲ್ಲ. ಅದಕ್ಕೆ ಇಟ್ಕೊಳಕ್ಕಿಲ್ಲ ನಾನೇನು ಹಾಲನ್ನ. ಎಲ್ಲನೂ ಡೈರಿಗೆ ಹಾಕ್ಸ್ಬಿಡ್ತೀನಿ. ಏನೊಂದು ಅರ್ಧ ಲೀಟ್ರ್ ಇಟ್ಕೊಂಡಿರ್ತೀನಿ. ಅದರಲ್ಲಿ ನಮಗೆ ಟೀ ಕಾಫಿ ಎಲ್ಲವೂ ಆಯ್ತದೆ. ನಾನು ಹೆಂಗೋ ಪುಟ್ಟಿನೂ ಹೋದ ವರ್ಷ ಕುಡಿತಿರ್ಲಿಲ್ವಲ್ಲ, ಈ ವರ್ಷನೂ ಕುಡಿಯೋಕ್ಕಿಲ್ವೇನೋ ಅಂತವ ಸುಮ್ಮನೆ ಅದೇ ಕಣಕ್ಕ. ಇಲ್ಲ ಅಂದಿದ್ರೆ ಹಾಲಾದರೂ ಇರ್ಸಿರುವೆ. ಅಯ್ಯೋ, ಈಗ ಏನು ಮಾಡೋದು ಬಿಡಿ, ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಹಾಲು ಒಂದಿನ ಕುಡಿಲಿಲ್ಲ ಅಂದರೆ ಏನು ಪ್ರಪಂಚ ಮುಳುಗೋಗಲ್ಲ ತಗೊಳಕ್ಕ. ಹಾಲು ಒಂದಿನ ಕುಡಿಲಿಲ್ಲ ಅಂದರೆ ಪ್ರಪಂಚ ಮುಳುಗೋಗಲ್ಲ ಅಂತ ಹೆಂಗೆ ಮಾತಾಡ್ತಿದ್ಯಾ ನೋಡು. ಅಲ್ಲ, ಮಾವ ಡೈರಿಗೆ ಹಾಕಿ ಬಂದಿದ್ರೆ ಡೈರಿಯಿಂದ ಹಾಲನ್ನ ತಗೊಬರ್ಬೋದು ತಾನೆ. ತರಿಸು. ಬೇಡ ಅಂತ ಹೇಳೋರಾ? ಡೈರಿಯಿಂದ ತರಿಸ್ಬೇಡ ಅಂತ ಹೇಳೋರಾ? ನೋಡು ಹೆಂಗೆ ಅಂತ ಕಲ್ತಿದ್ಯಾ ಅಂತವ ನೀನು ಅಂತ. ನಮಗೆ ಅಂತ ಹೇಳಿದ್ರೆ ತಂದು ಕೊಡ್ತಾರೆ ಮಾವ. ನೀನು ಫೋನ್ ಮಾಡಿಬಿಟ್ಟು ಮಾವಂಗೆ ಹೇಳು, ಮಾವ ಹಾಲು ತಗೊಬನ್ನಿ, ಪುಟ್ಟಿಗೆ ಹಾಲು ಕುಡಿಯೋಕೆ ಹಾಲು ಬೇಕು ಅಂತ ತರಿಸಿ ಬೇಗ ಕಾಯಿಸು. ಬೋರ್ಮಿಟನೋ ಇಲ್ಲ ಹಾರ್ಲಿಕ್ಸೋ ಏನಾದ್ರು ತರಿಸು. ಮಂಜೆ ಎಲ್ಲೋದು ಹಾಳದವನು, ಅವನ ಹತ್ರನೇ ತರಿಸು. ಏನಕ್ಕ ಹಿಂಗೆಲ್ಲ ಮಾತಾಡ್ತೀಯ ನೀನು? ಆಯಿತು, ಹಾಲಿಲ್ಲ, ಹಾಲು ತರಿಸಿ ಅಂತಂದರೆ ಅದೊಂಥರ. ಅದೇನು ನನ್ನ ಮಗನಿಗೆ ಹಾಳಾದವನು ಅದು ಇದು ಅಂತೆಲ್ಲ ಮಾತಾಡ್ತಿದ್ಯಲ್ಲಕ್ಕ. ಯಾಕಕ್ಕ? ಏನೋ ಮನೆಗೆ ಬಂದವರಲ್ಲ ಅಂತವ ನೆಟ್ಟಿಗೆ ನೋಡ್ಕೊತಿದ್ದೀವಿ ನೋಡು. ಅದಕ್ಕೆ ನಿನಗೆ ಕೊಬ್ಬು ಜಾಸ್ತಿ ಆಗಿರೋದು. ಏನು ಅನ್ಕೊಂಬಿಟ್ಟಿದ್ದೀನಿ ನನ್ನ ಮಗನ ಬಗ್ಗೆ ಮಾತಾಡೋಕ್ಕೆ? ಅವತ್ತು ನೋಡಿದ್ರೆ ನನ್ನನ್ನು ಲಗೇಜ್ ಎತ್ಕೊಂಡು ಹೋಗು ಅಂತ ನನ್ನೇನು ಕೂಲಿ ಹೇಳು ಅಂದ್ಕೊಂಡಿದ್ಯಾ? ಇವತ್ತು ನೋಡಿದ್ರೆ ನನ್ನ ಮಗನ ಹಾಲು ತರ್ಸಕ್ಕೆ ಕಳಿಸು ಅಂತ ಹೇಳ್ತಾ ಇದೆಯಲ್ಲ. ನಾವೆಲ್ಲ ಏನು ಕೂಲಿಯರೇನಕ್ಕ? ಏನು ಅನ್ಕೊಂಬಿಟ್ಟಿದ್ಯಾಕ್ಕ ನೀನು?
ಅಯ್ಯೋ ಇದ್ಯಾಕೆ ಹಿಂಗೆ ಸಿಡುತ್ತೆ ನೀನು ಸುಮ್ಮ ನಾನೇನಂದೆ ಇರೋದನ್ನೇ ತಾನೇ ಹೇಳ್ದೆ ಹಾಲು ತರಿಸು ಅಂತ ಅನ್ನಪ್ಪ. ಅಯ್ಯೋ ನಮ್ಮ ಕಡೆ ಎಲ್ಲ ಹಾಳಾದವನು ಅದು ಇದು ಎಲ್ಲ ಕಾಮನ್ ಆಗಿ ಮಾತಾಡ್ತೀವಪ್ಪ, ಅದೇನು ಬೈಗುಳ ಅಂತ ಏನಲ್ಲ. ನೀನು ಹಿಂಗೆ ತಗೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಹೆಂಗೆ ತಗೋಬೇಕಕ್ಕ? ಏನು ಅನ್ಕೊಂಬಿಟ್ಟಿದ್ದೀಯ ನೀನು? ಹಾಳಾದವನು ನಿಮ್ಮ ಕಡೆ ಅದೇನೋ ಕಾಮನ್ ಏನೋ ಏನಾದರೂ ಇರಲಿ, ನಮ್ಮ ಕಡೆ ಅದು ಬೈಗುಳ ಅಂತನೇ ಕಣಕ್ಕ ತಗೊಳ್ಳೋದು. ನಾವೆಲ್ಲವ ಬೈಗುಳ ಅಂತನೇ ಬೈಯೋದನ್ನ ಮಾಲ್ಗೆಯ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡೋಕ್ಕ ನೀನು. ಏನೇಂದೆ ಸುಮ್ಮ? ನನಗೆ ನಾಲ್ಗೆ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡು ಅಂತಂತ್ಯಾ? ಏನು ಅನ್ಕೊಂಬಿಟ್ಟಿದ್ಯಾ ನಿನಗೆ ನೀನೆ? ಇರೋ ಅತ್ತೆನ ಕರಿತೀನಿ. ಓ ಏನೋ ಹೆಚ್ಕೊಬಿಟ್ಟಿದ್ಯಾ ಅನ್ಸುತ್ತೆ. ಅತ್ತೆ ಏನು ಹೇಳ್ತಾ ಇಲ್ವಂತೆ ನಿನಗೆ, ಅದಕ್ಕೆ ಹಿಂಗೆ ಹೆಚ್ಕೊಂಡಿರ್ಬೇಕೇನೋ ನೀನು. ಅಯ್ಯೋ ಕರಿ ಹೋಗಕ್ಕ, ನಾನೇನು ತಪ್ಪು ಮಾಡಿದ್ದೀನಿ? ಇರೋದನ್ನ ಹೇಳೋರು ಇದ್ಯಾಕೆ ಹಿಂಗೆ ಏನೋ ನಿಜ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ ಅಂತಾರಲ್ಲ, ಹಂಗೆ ಆಡ್ತೀಯಲ್ಲಕ್ಕ. ಆಮೇಲೆ ನಾನು ತಿಂಡಿ ಎಲ್ಲನೂ ಬೇಗ ಬೇಗೆಲ್ಲ ಮಾಡೋಕ್ಕಾಗಲ್ಲ ಕಣಂಗ. ಈಗಲೇ ಹೇಳ್ತಾ ಇದ್ದೀನಿ ನೋಡು, ನಾನು ತಿಂಡಿ ಮಾಡೋದೇ 9 ಗಂಟೆಗೆ. ನನಗೆ ರಾಶಿ ಪಾತ್ರೆ ಐತೆ, ಪಾತ್ರೆ ಎಲ್ಲವ ತೊಳಿಬೇಕು. ರಾಶಿ ಪಾತ್ರೆ ಎಲ್ಲವ ತೊಳೆದ್ಮೇಲೆ ಇನ್ನೂ ಏನಾದ್ರೂ ಕೆಲಸ ಇದ್ದರೆ ಒಂದಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ಅವೆ, ಅವನ್ನೆಲ್ಲವ ಒಗೆದು ಹಾಕಿ ಒಣಾಕಿ ಆಮೇಲೆ ಬಂದು ತಿಂಡಿ ಶುರು ಮಾಡೋದು. ನೀನು ಅರ್ಜೆಂಟ್ ಎಲ್ಲ ಆಡಂಗಿದ್ರೆ ಹೋಗಲ್ಲ, ಅಡುಗೆ ಮನೇಲಿ ಎಲ್ಲ ಸಾಮಾನವೇ ತಿಂಡಿ ಮಾಡ್ಕೊಬಿಡು ಹೋಗು. ಅಡುಗೆ ಮನೇಲಿ ಏನೇನು ಬೇಕು ಎಲ್ಲ ಇಟ್ಟಿವ್ನಿ ಕಣಕ್ಕ. ಹೋಗಿ ಎತ್ಕೊಂಡು ಮಾಡ್ಕೊಬಿಡು ಅದೇನು ತಿಂಡಿ ಬೇಕು ಅಂತ. ಆಮೇಲೆ ತಿಂಡಿ ಅಂತಂದರೆ ನಾವು ನಿಮ್ಮ ಥರ ಇಲ್ಲವ ಜಾಸ್ತಿ ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡೋಕ್ಕಿಲ್ಲ ಕಣಕ್ಕ. ಇವಾಗೆಲ್ಲವ ಏನಿದ್ರು ಅನ್ನ ಸಾರು ಅಷ್ಟೇ. ಯಾಕೆಂದರೆ ಮುಂಜಾ ಸ್ಕೂಲ್ಗೆ ಹೋಯ್ತಿದ್ನಲ್ಲ, ಸ್ಕೂಲ್ಗೆ ಹೋದರೆ ಏನಾದ್ರು ತಿಂಡಿ ಮಾಡಿ ಕೊಟ್ಟು ಕಳಿಸ್ತಿದ್ದೆ. ಇವಾಗ ಈ ಸ್ಕೂಲೇನಿಲ್ವಲ್ಲಕ್ಕ, ಅದಕ್ಕೆ ಒಟ್ಟಿಗೆ ಅಡುಗೆನೇ ಮಾಡಿಬಿಡ್ತೀನಿ. ಮಾವ ಅತ್ತೆಗೂ ಅಡುಗೆ ಅಂದ್ರೇ ಇಷ್ಟ. ಅಡುಗೆ ಇದ್ದರೆ ಮುದ್ದೆ ಬಸ್ಸಾರು ಅದು ಇದು ಇದ್ದರೆ ಚೆನ್ನಾಗಿ ತಿನ್ಕೊಂತಾರೆ. ತಿಂಡಿ ಪಂಡಿ ಇದ್ರೆ ತಿನ್ನಲ್ ಕಣಕ್ಕ, ಅದಕ್ಕೆ. ನೀನಂಗಾದ್ರೆ ಇಂಡೈರೆಕ್ಟಾಗಿ ನೀನೇ ತಿಂಡಿ ಮಾಡಿಬಿಡಕ್ಕ, ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇದೆಯೇನು? ಅಲ್ಲ ಕಣೆ, ಮನೆಗೆ ಬಂದಿರೋರನ್ನ ಹಿಂಗೆ ನೋಡ್ಕೊಳ್ಳೋದ ನೀನು? ಅಲ್ಲ ಎಷ್ಟು ವರ್ಷ ಆದಮೇಲೆ ನಾನು ಬಂದಿದ್ದೀನಿ, ಒಂಚೂರು ಮರ್ಯಾದೆ ಇಲ್ವಲ್ಲ ನಿನಗೆ? ತಿಂಡಿ ನೀನೇ ಮಾಡ್ಕೊಬಿಡಕ್ಕ ಅಂತ ಹೇಳ್ತಾ ಇದೆಯಲ್ಲ, ಒಂದು ತಿಂಡಿ ಮಾಡಿಡೋ ಗತಿ ಇಲ್ವಾ ನನಗೆ? ಯಾಕಾದರೂ ಬರಬೇಕಿತ್ತು ನಾನು ಮತ್ತೆ? ಅಯ್ಯೋ ಅಕ್ಕ, ನಾನೇನು ತಿಂಡಿ ಮಾಡೋಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಮನೇಲಿ ಚಿತ್ರಾನ್ನ ಉಪ್ಪಿಟ್ಟು ಪುಳಿಯೋಗರೆ ಅವಲಕ್ಕಿ ಇಂಥವು ಮಾಡೋಕ್ಕಿಲ್ಲ ಕಣಕ್ಕ. ಈಗ ಬೇಸಿಗೆ ರಜೆ ಇರೋದ್ರಿಂದವ ಅನ್ನ ಸಾರು ಮುದ್ದೆನೇ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅನ್ನ ಸಾರು ಮುದ್ದೆ ನಾನು ತಿನ್ನೋಕ್ಕಿಲ್ಲ ಕಣವ, ನಮ್ಮ ಕಡೆದಲ್ಲವಾ. ಅಯ್ಯೋ ಸೇರಕ ಇಲ್ಲ. ನನ್ನ ಮಗಳಿಗಂತೂ ಸುತ್ರಾಮ್ ತಿನ್ನಲ್ಲ ಅವಳು. ಅದರಲ್ಲೂ ತಿಂಡಿನಲ್ಲೂ ಅವಳು ಉಪ್ಪಿಟ್ಟು ತಿನ್ನಲ್ಲ, ಇನ್ನು ಅವಲಕ್ಕಿ ತಿನ್ನಲ್ಲ. ಅಂಥದ್ರಲ್ಲಿ ನೀನು ಇದೆಲ್ಲ ಏನೇನೋ ಅನ್ನ ಸಾರು ಮುದ್ದೆ ಎಲ್ಲ ತಿನ್ನು ಅಂದರೆ ತಿಂತಾಳೆ ಅವಳು. ಇದ್ಯಾಕೆ ಹಿಂಗಾಡೋದು ಕಲ್ತಿದ್ಯಾ ನೀನು? ಮುಂಚೆ ಎಲ್ಲ ಚೆನ್ನಾಗೇ ಮಾಡಾಕ್ತಿದ್ದಲೆ. ಅಯ್ಯೋ ಈಗಲೂ ಮಾಡಾಕ್ತೀನಿ ತಗೊಳಕ್ಕ, ಮಾಡೋಕ್ಕಲ್ಲ ಅಂತ ಹೇಳ್ತಾ ಇನ್ನೇನು ನಾನು ಹೇಳ್ತಿರೋದು. ತಿಂಡಿ ಗಿಂಡಿ ಎಲ್ಲ ಮಾಡೋಕ್ಕಾಗಕ್ಕಿಲ್ಲ ಕಣಕ್ಕ. ಅಡುಗೆ ಗಿಡ್ಗೆ ಏನಾದರೂ ಇದ್ದರೆ ಮಾಡ್ತೀನಿ ಅತ್ತೆಗೆ ಅಂತ ಹೇಳ್ತಾ ಇದ್ದೀನಪ್ಪ. ನೀನು ಅದನ್ನೇ ಇಲ್ಲ ನನ್ನ ಮಗಳು ಅದು ತಿನ್ನಕ್ಕಿಲ್ಲ ಇದು ತಿನ್ನಕ್ಕಿಲ್ಲ ಅಂದರೆ ನಿನ್ನ ಮಗಳು ಏನು ತಿಂತಾಳೆ ಅದನ್ನೇ ಮಾಡಾಕು ನೀನೇ. ಓ ನಿನಗೆ ಅತ್ತೆ ಸದ್ರ ಜಾಸ್ತಿ ಆಗೈತೆ ಕಣೆ, ಅದಕ್ಕೆ ಹಿಂಗೆ ಆಡೋದು ಕಲ್ತ್ಕೊಂಡಿದ್ಯಾ? ಅಲ್ಲ ಮನೆಗೆ ಬಂದಿರೋರ್ನ ಏನು ತಿಂಡಿ ತಿಂತೀರಾ ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ನೀನು. ನೀವೇ ಬೇಕಿದ್ರೆ ಮಾಡ್ಕೊಳ್ಳಿ, ನಿಮ್ಮ ಮಗ್ಳಿಗೆ ಬೇಕಿದ್ರೆ ಮಾಡ್ಕೊಳ್ಳಿ ಅಂದರೆ ಏನು ಅರ್ಥನೇ? ನಮ್ಮ ಮನೇಲೇನು ಊಟ ಇಲ್ಲ ಅಂತ ಇಲ್ಲಿ ಬಂದಿದ್ದೀವ ನಾವು? ಊಟ ಕಾಣ್ದಿರೋರು ಅಂತ ಬಂದಿದ್ದೀವ ಇಲ್ಲಿಗೆ? ಅಯ್ಯೋ ಇನ್ಯಾಕೆ ಬಂದು ಕೂತಿದ್ದೀರಿ ನಮ್ಮ ಮನೇಲಿ? ರಜಾ ಬಂತು ಅಂದರೆ ಸಾಕು. ಅಲ್ಲ ಸ್ವಂತ ಅತ್ತೆ ಮನೆಗೆ ಹೋಗೋದು ನೋಡಿದ್ದೀನಿ. ನಮ್ಮ ಅತ್ತೆ ಮನೆಗೆ ಬಂದು ಕೂತವಳೆ, ಇಲ್ಲಿ ಬೇರೆ ಏನೋ ಹೇಳಕ್ಕೆ ಬಂದವಳೆ, ಅನ್ನ ಕಾಣ್ದೇ ಇರೋಂಗೆ ಬಂದಿದ್ದೀವ ಅಂತವ ಬೇರೆ. ಅಯ್ಯೋ ಅಕ್ಕ ಹಂಗೆ ಹೇಳಿಲ್ಲ ಕಣಕ್ಕ. ಇವಾಗ ನಾನು ಹೇಳ್ತಾರೆ ಇಲ್ಲವ ಮಾಡೋಕ್ಕಾಗಕ್ಕಿಲ್ಲ ಕಣಕ್ಕ. ಮುಂಚೆ ಆದರೆ ಅಯ್ಯೋ ಚೆನ್ನಾಗಿದ್ದೆ ಮಾಡ್ತಿದ್ದೆ ಕಣಕ್ಕ. ಈಗ ಯಾಕೋ ಬೆನ್ನು ಹೇಳ್ತಾ ಅದು ಇದು ಗ್ಯಾಸ್ಟ್ರಿಕ್ಕು ಅಂತೆಲ್ಲವ ಆಯ್ತಾ ಇರ್ತದೆ ಕಣಕ್ಕೆ ನನಗೆ. ಅದಕ್ಕೆ ಮೈಯಲ್ಲಿ ಶಕ್ತಿನೇ ಇಲ್ದಂಗೆ ಆಗೈತೆ, ಮಾಡೋಕ್ಕಾಗಕ್ಕಿಲ್ಲ ಕಣಕ್ಕ. ಆಮೇಲೆ ಮಾವನು ಅತ್ತೆನೂ ಇವಾಗ ಬೇಸಿಗೆ ರಜೆ ಅಲ್ವೇನೆ, ಯಾಕೆ ತಿಂಡಿ ಮಾಡ್ತೀಯಾ, ತಿಂಡಿ ತಗೊಂಡೋಗಲ್ಲ ಏನಿಲ್ಲ ಮಂಜ, ಮನೇಲಿ ಇರ್ತಾನಲ್ಲ ಅಡುಗೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅಡುಗೆ ಮಾಡೋಣ ಇಲ್ಲ ತಿಂಡಿ ಮಾಡೋಣ ಒಂದು ಗೊತ್ತಾಗಕ್ಕಿಲ್ಲ ಕಣಕ್ಕ. ಅದಕ್ಕೆ ನಾನು ಒಟ್ಟಿಗೆ ಅಡುಗೆ ಮಾಡಿ ಇಟ್ಬಿಡ್ತೀನಿ ಅತ್ತಾಗಿ. ಅದಕ್ಕೆ ಹಂಗಂದೆ. ಏನಾಗಕ್ಕಿಲ್ಲ ತಗ, ನಿನ್ನ ಪುಟ್ಟಿಗೂ ಅಭ್ಯಾಸ ಮಾಡಿಸ್ಬೋದಲ್ಲ. ಗಟ್ಟಿಮುಟ್ಟಾಗಿರ್ತದೆ ಮುದ್ದೆ ತಿಂದರೆ, ತಿನ್ನಕ್ಕೆ ಅಭ್ಯಾಸ ಮಾಡಿಸುವಂತ ತಗೊಳಕ್ಕ. ಅಯ್ಯೋ ಇಲ್ಲ ಅಮ್ಮ, ಅವಳು ಹಂಗೆಲ್ಲ ಅಭ್ಯಾಸ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ. ಅವಳು ಬೇಕಿದ್ರೆ ಒಂದೊತ್ತು ಊಟ ಬಿಟ್ಬಿಟ್ಟು ಕುತ್ಕೋತಾಳೆ ಹೊರತು ಅಭ್ಯಾಸ ಎಲ್ಲ ಮಾಡ್ಕೊಳ್ಳಲ್ಲ ಅವಳು. ಒಂದು ಕೆಲಸ ಮಾಡ್ತೀನಿ, ಅವಳು ಫೇವ್ರೇಟ್ ಪೊಂಗಲ್ ಮಾಡಿಬಿಡ್ತೀನಿ. ದ್ರಾಕ್ಷಿ ಗೋಡಂಬಿ ಎಲ್ಲ ಇದೆ ತಾನೇ, ನಾನೇ ಮಾಡ್ತೀನಿ ಪರವಾಗಿಲ್ಲ. ಅಯ್ಯೋ ಅಕ್ಕ ದ್ರಾಕ್ಷಿ ಗೋಡಂಬಿಯ ನಮ್ಮ ಮನೇಲಿ ಏನು ಬಂದದಕ್ಕ? ಅವೆಲ್ಲ ಮಾವ ತೋರಕ್ಕಿಲ್ಲ ಕಣಕ್ಕ ಅವೆಲ್ಲವ. ನಾನು ತೋರಿಸಿದ್ರೆ ಬೈತದಪ್ಪ, ನಾನಂತೂ ತೋರ್ಸೋಕ್ಕಿಲ್ಲ. ಅಕ್ಕ ಇರೋದ್ರಲ್ಲಿ ಮಾಡೋಗಕ್ಕ, ಬೆಲ್ಲ ಐತೆ, ಅಕ್ಕಿ ಹಾಕಿ ಮಾಡೋಗು. ಅಯ್ಯೋ ಮಾರೈತಿ, ನಾನು ಹೇಳಿದ್ದು ಸ್ವೀಟ್ ಪೊಂಗಲ್ ಎಲ್ಲ ಕಣೆ, ಖಾರ ಪೊಂಗಲು. ಅವ್ರು ಸಿಹಿ ಪೊಂಗಲ್ ಎಲ್ಲ ತಿನ್ನಕ್ಕಿಲ್ಲ ಕಣಂತೆ. ಹೆಸರು ಬೇಳೆ ಐತೆ ತಾನೆ, ದ್ರಾಕ್ಷಿ ಇಲ್ಲ ಗೋಡಂಬಿ ಇಲ್ಲ ಏನೂ ಇಲ್ಲ ಅಂತೀಯವ ನೀನಂತೂ. ಏನೂ ಯಾಕೆ ಹಿಂಗೆ ಆಡೋದು ಕಲ್ತ್ಕೊಂಡಿದ್ದೀನಿ ಏನೋ ಕಣವ ನೀನು. ಮುಂಚೆ ಚೆನ್ನಾಗೇ ನೋಡ್ಕೊತಿದ್ದೆ, ಇವಾಗ ಯಾವಾಗಲೂ ಬರ್ತೀನಲ್ಲ ಅದಕ್ಕೆ ಸದ್ರ. ಆಮೇಲೆ ಅತ್ತೆ ಬೇರೆ ಸದ್ರ ಕೊಟ್ಬಿಟ್ಟವಳು ನಿನಗೆ, ಏನು ಬೈಯಕ್ಕಿಲ್ಲ ನೋಡು ಅತ್ತೆ, ಅದಕ್ಕೆ ಹಿಂಗಾಗಿರೋದು ನೀನು. ಅದೇನಕ್ಕ ಮಾತು ಮಾತುಗೂ ಸದ್ರ ಕೊಟ್ಬಿಟ್ಟವ್ರೆ ಅಂದರೆ, ಅಲ್ಲ ಇರೋದನ್ನ ಹೇಳಿದ್ರೆ ಸದ್ರ ಕೊಟ್ಟಂಗೆ ಅರ್ಥ.
ನಮ್ಮನೇಲಿ ದ್ರಾಕ್ಷಿ ಗೋಡಂಬಿ ಎಲ್ಲವ ತರಕಿಲ್ ಕಣಕ. ಮಾವ ಬೈತಾರೆ ಅದನ್ನೆಲ್ಲ ತೊಂದರೆ. ರೇಷನಲ್ಲಿ ನಾನು ಅದನ್ನೆಲ್ಲ ಏನು ಬರೆಯೋಕ್ಕಿಲ್ಲ. ಇರೋದ್ರಲ್ಲಿ ಮಾಡ್ಕೊಂಡು ಹೋಗಮ್ಮಿ, ನಿನಗೆ ಯಾಕೆ ಸೋಕಿ ಅಂತವಾ ಬೈತಾರೆ ಮಾವ. ಅದಕ್ಕೆ ನಾನು ಅದನ್ನೆಲ್ಲವ ತೋರ್ಸೋಕ್ಕಿಲ್ಲ. ಅದನ್ನ ಹೇಳಿದ್ರೆ ಇದ್ಯಾಕೆ ಹಿಂಗಾಡ್ತೀನಿ ನೀನು ಒಳ್ಳೆಯ. ಅಯ್ಯೋ ಆಯಿತು ಬಿಡಮ್ಮ. ನಿಮ್ಮ ಮನೇಲಿ ಏನೇನು ತರಿಸ್ತಾರೋ ಅದರಲ್ಲೇ ಮಾಡ್ಕೊಂಡು ತಿಂತೀವಿ ಬಿಡು. ಎಲ್ಲೋದ್ನೋ ನಮ್ಮ ಅತ್ತೆ ಏನೋ ಸುಮ್ಮನೆ ರಜಕ್ಕೆ ಬನ್ನಿ ಅಂತ ಕರೆದ್ಬಿಡ್ತಾರೆ. ಇಲ್ಲೊಬ್ರು ಮಾಡೋಕ್ಕೋರಿರಲ್ಲ, ಏನಿಲ್ಲ, ನಾವೇ ಮಾಡ್ಕೊಂಡು ತಿನ್ನೋಕ್ಕೆ ನಮ್ಮ ಮನೇಲೆ ಮಾಡ್ಕೊಂಡು ತಿನ್ಬೋದಲ್ಲ, ಇಲ್ಲಿಗೆ ಯಾಕೆ ಬರಬೇಕು? ಅದೇ ಮತ್ತೆ ಅದನ್ನೇ ತಾನೇ ಹೇಳ್ತಾ ಇರೋದು ನಾನು ಆಟೋ ತಿಂದವ. ಹೋಗೋದ್ಬಿಟ್ಟು ಅವ್ರ ಮನೆಗೆ ಇಲ್ಲಿ ಬಂದು ನನ್ನ ತಾಲಿ ತಿಂತಾವಳು ಇಲ್ಲಿ. ಇವಳಿಗೆ ಹಿಂಗೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ, ಹೆಚ್ಕೊಬಿಟ್ಟವಳೆ. ಅತ್ತೆನ ಕರೆದು ಅತ್ತೆ ಮುಂದೆ ಹೇಳಿದ್ರೇ ಸರಿ ಇವಳಿಗೆ. ಅತ್ತೆ ಅತ್ತೆ ಏನು ಮಾಡ್ತಿದ್ದೀರತ್ತೆ? ಬನ್ನಿರ ಬಟ್ಟಿಲಿ. ಏನಾಯ್ತು ಮಾಮು? ಇದ್ಯಾಕೆ ಬೆಳಗ್ಗೆ ನನ್ನನ್ನು ಕರಿತಾ ಇದೀಯ? ಏನು ಸಮಾಚಾರ? ಅಯ್ಯೋ ಅತ್ತೆ ಏನಂತ ಹೇಳೋಣ ನಿಮ್ಮ ಸೊಸೆದು, ಬನ್ನಿ ಇಲ್ಲಿ. ಅಲ್ಲ ಅತ್ತೆ ನಾನು ತಿಂಡಿ ಮಾಡು, ನನ್ನ ಮಗಳಿಗೆ ಹೊಟ್ಟೆ ಸಿತೈತೆ, ಅವಳು ತಿಂಡಿನೇ ತಿನ್ನೋದು ಅಂತಂದರೆ ಇಲ್ಲ ನಮ್ಮ ಮನೇಲಿ ಬರೀ ಅಡುಗೆನೇ ಮಾಡೋದು, ಯಾವಾಗಲೂ ನಾವು ಅಡುಗೆ ಮಾಡ್ಕೊಂಡೇ ತಿನ್ನೋದು, ಅನ್ನ ಸಾಂಬಾರು ಮುದ್ದೆ ಮಾಡ್ತೀನಿ ಅಂತ ಹೇಳ್ತಾವಳೆ ನೋಡಿ ಅತ್ತೆ. ನನ್ನ ಮಗಳಿಗೆ ಒಂದು ಅನ್ನ ಸಾಂಬಾರು ತಿನ್ಸೋದೇ ಕಷ್ಟ, ಇನ್ನು 3 ಹೊತ್ತು ಎಲ್ಲತ್ತೆ ತಿಂತಾಳೆ. ಅದಕ್ಕೆ ತಿಂಡಿ ಏನಾದರೂ ಮಾಡು ಅಂದರೆ ಮಾಡಲ್ಲ ಅಂತಂದ್ಲು. ಅದಕ್ಕೆ ಆಯಿತು ಬಿಡು ನಾನೇ ಮಾಡ್ತೀನಿ, ಗಿಂಗಲ್ ಮಾಡ್ತೀನಿ, ಖಾರ ಪೊಂಗಲು, ದ್ರಾಕ್ಷಿ ಗೋಡಂಬಿ ಏನಾದರೂ ಐತಂದರೆ ಅದುವೇ. ಇಲ್ಲ ನನ್ನ ಮಾವ ತರ್ಸಕ್ಕೆ ಬಿಡಲ್ಲ, ನಾವು ತರೋದಿಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲವ ಅಂತಲೇ ಅತ್ತೆ. ಯಾಕತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲ ತರ್ಸಲ್ವ ನೀವು? ಮಾವಂಗೆ ಹೇಳ್ಬಿಟ್ಟು ತರಿಸು ಅಂದರೆ ಇಲ್ಲ ನಮ್ಮ ಮಾವ ಬೈತಾರೆ ಅಂತೆಲ್ಲ ಹೇಳ್ತಾವಳಲ್ಲ ಅತ್ತೆ. ಏನಂತ ತಿಂಡಿ ಮಾಡೋಣ ನೀವೇ ಹೇಳಿ ನೋಡೋಣ. ಅಯ್ಯೋ ಇವಳು ಏನೇನು ಹೇಳೋಳಲ್ಲಪ್ಪ. ಅಲ್ಲ ಮಿಕ್ಕಿ ಟೈಮಲ್ಲಿ ಬರೀ ತಿಂಡಿ ಮಾಡ್ಕೊಂಡು ಕೂತಿರ್ತಾಳೆ. ಈಗ ಯಾಕೆ ಇವಳು ಬಂದಳೆ ಅಂತವ? ನಾನು ತಿಂಡಿ ಮಾಡೋಕ್ಕಿಲ್ಲ ಅಡುಗೆ ಮಾಡೋದು ಅಂತ ಹೇಳ್ತಾವಳೇನೋ ಇವಳು. ಮಾಡೋದಾಯ್ತದೆ ಅಂತ ಹಿಂಗೆ ಯಾಕೆ ಹಿಂಗೆ ಜಗಳ ಆಡೋರು ಏನೋ ಈ ಹುಡುಗಿರೋ ಗೊತ್ತಿಲ್ವಲ್ಲ. ಹಂಗೆ ಹೊಂದ್ಕೊಂಡು ಏನೋ 1 ತಿಂಗಳು 2 ತಿಂಗಳು ಇರ್ತಾರೆ ರಾಜ್ಯದಲ್ಲಿ. ಅವತ್ತು ಹೊಂದ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ ಅಂದರೆ ಹೆಂಗಪ್ಪ? ನಮ್ಮ ಕಾಲದಾಗೆ 4-5 ಜನ ಹೊರ್ಗಿತ್ತಿರು ಒಂದೇ ಮನೇಲಿ ಸಂಸಾರ ಮಾಡ್ತಿದ್ವಲ್ಲ, ಹೆಂಗೆ ಮಾಡಿರೋದು ನಾವೆಲ್ಲವ. ಇವ್ರು 1 ತಿಂಗಳು 2 ತಿಂಗಳಿಗೆ ಹಿಂಗೆ ಆಡ್ತಾರಲ್ಲ, ಅದು ಬಂದು 1 ದಿನ ಆಗಿಲ್ಲ ಆಗಲೇ ಜರ್ಗಲ ಶುರು ಮಾಡ್ತಾರಲ್ಲಪ್ಪ ಇವ್ರಿಬ್ರುವೇ. ಲೇ ಸುಮಾ ಇದ್ಯಾಕೆ ಹಿಂಗಂದ್ಯಾ? ನೀನು ದಿನ ತಿಂಡಿ ಮಾಡ್ತಿದ್ದಲ್ಲೇ ಏನಾದರೂ ಒಂದು ಮಾಡೋಗೆ, ಪುಳಿಯೋಗ್ರೆನೋ ಚಿತ್ರಾನ್ನನೋ ಇಲ್ಲ ಪೊಂಗಲು ಅಂತವಳಲ್ಲ ಅದನ್ನೇ ಮಾಡೋಗು. ಇದ್ಯಾಕೆ ಹಿಂಗೆ ಆಡಿ ಜೋಡಿ ಮಾಡ್ಕೊಂಡು ನಿಂತಿದ್ಯಲ್ಲ? ತಿಂಡಿ ಮಾಡೋಕ್ಕೇನೆ ನಿನಗೆ? ಅಯ್ಯೋ ಅತ್ತೆ ನಿಮ್ಗೆ ಗೊತ್ತಿಲ್ಲ ಸುಮ್ಮನಿರಿ ಅತ್ತೆ. ತಿಂಡಿನೇ ಮಾಡ್ತಿದ್ದಿದ್ದು ಇಷ್ಟು ದಿನ, ಇವಾಗ ಮಾಡೋಕ್ಕಾಗಕ್ಕಿಲ್ಲ ಕಣವ ನನ್ನ ಕೇಳಿ. ನಾನು ಅಡುಗೆನೇ ಮಾಡೋದು, ಬೇಕಿದ್ರು ಉಣ್ಲಿ ಬೇರೆದು ಹೋಗ್ಲಿ, ನಾನೇನು ಮಾಡೋಕ್ಕಾಯ್ತದೆ? ಅತ್ತೆ ನೋಡಿದ್ರೆ ಅತ್ತೆ ಹೆಂಗೆ ಮಾತಾಡ್ತಾಳೆ? ನಾವು ಬಂದಿರೋದೇ ಇವಳಿಗೆ ಇಷ್ಟ ಇಲ್ಲ ಅತ್ತೆ, ಅದಕ್ಕೆ ಹಿಂಗೆ ಮಾಡ್ತಾಳೆ. ಸರಿ ಬಿಡಿ ಅತ್ತೆ ನಾವು ಹೊರಡ್ತೀವಿ. ಏನೋ ರಜದಲ್ಲಿ ಒಂದು 4 ದಿನ ನಿಮ್ಮ ಜೊತೆ ಎಲ್ಲ ಇದ್ದು ಕಾಲ ಕಳ್ಕೊಂಡು ಹೋಗೋಣ ಅಂತ ಬಂದೆ. ಹಿಂಗೆಲ್ಲ ಮಾಡಿದ್ರೆ ನಾನು ಹೆಂಗಿರೋಕ್ಕಾಗತ್ತೆ ಹೇಳಿ? ನಮ್ಮ ಮನೇಲಿ ನನ್ನ ಕಂಡೆ ಇಲ್ಲಿ ಬಂದು ಕೂತಿದ್ದೀವಾ? ಬರ್ತೀನಿ ಬಿಡಿ ಅತ್ತೆ, ನಾನೇನು ಇರಲ್ಲ. ಹೊರಡ್ತೀವಿ. ಲೇ ಪುಟಿ ಬಾಯ್ಲಿ ಪಿಂಕಿ ಬಾ, ರೆಡಿಯಾಗು ಬಾ, ಮನೆಗೆ ಹೋಗೋಣ ಬಾ. ಅಯ್ಯೋ ಸುಮ್ಮನಿರಮ್ಮ, ಇವಳ್ದು ಇದ್ದಿದ್ದೆ ನೀನು ಗೊತ್ತಿಲ್ವಾ? ಯಾವಾಗಲೂ ಹಿಂಗೆ ಆಡ್ತಿರ್ತಾಳೆ. ಸುಮಾ ಮನೆಗೆ ಬಂದಿರೋರು ನಿಂಗೆಲ್ಲ ಬೇಜಾರು ಮಾಡಿ ಕಟ್ಸರೇನಮ್ಮ. ಹೋಗೋದೇನು ತಿಂಡಿ ಹೋಗಿ ಮಾಡೋಗು. ಇಲ್ಲ ಕೊಡ್ರಿ, ಇಲ್ಲಿ ಇಬ್ರು ಕೈಲಿ ಆಗ್ತಿಲ್ಲ ಅಂದರೆ ನಾನು ಮಾಡ್ತೀನಿ ಕೊಡ್ರಿ. ಅದು ಯಾಕೆ ಹಿಂಗೆ ಆಡಿ ಜೋಡಿ ಆಡಿರಿ ಇಬ್ರುವೆ? ಇಲ್ಲ ನೀನು ಅರ್ಥ ಮಾಡ್ಕೊಂಡು ಹೋಗೋಕ್ಕಿಲ್ಲ, ಅವಳು ಅರ್ಥ ಮಾಡ್ಕೊಂಡು ಹೋಗೋಕ್ಕಿಲ್ಲ ಅಂದರೆ ಬಂದಿರೋದು 4 ದಿನ ಬೊತ್ತಾಳೆ. ಇದು ಯಾಕೆ ಹಿಂಗೆ ಆಡಿಯ ಸುಮಾ ನೀನು? ಅಯ್ಯೋ ನಿಮ್ದೊಳೆ ಕತೆ ಐತಲ್ಲ ಅತ್ತೆ, ಯಾವಾಗಲೂ ನಾನೇ ಯಾಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು? ಅವ್ರು ಮಾಡ್ಲಿ ತಗೊಳ್ಳಿ, ಬೇಕಿದ್ರೆ ಅವ್ರ ಮಗಳಿಗೆ ತಿಂಡಿ ಬೇಕು ತಾನೆಯಾ, ಮಾಡಲಿ. ಅದೇನು ತಿಂಡಿ ಬೇಕದನ್ನ ನಾನೇನು ಬೇಡ ಅಂತಿದ್ದೀನ? ಹೋಗಿ ಮಾಡ್ಕೊಳ್ಳಿ ಅಂತ ಅಂದರೆ ಅದು ಕೊಡು ಇದು ಕೊಡು, ಗೋಡಂಬಿ ಕೊಡು, ದ್ರಾಕ್ಷಿ ಕೊಡು ಅಂತವ ಪ್ರಾಣ ಇಂಥವ್ರಲ್ಲ. ಅಲ್ಲಿ ಕಡೆ ಇದ್ಯಾಕೆ ಹೆಂಗಂತಿದಿ? ಮೊನ್ನೆ ತಾನೆಯಾ ಕಾಲ್ kg ದ್ರಾಕ್ಷಿ ಗೋಡಂಬಿ ಎಲ್ಲ ತಂದಿದ್ದೀವಲ್ಲ, ಅದು ಐತಲ್ಲ ಕೊಡು, ಅದ್ಯಾಕಿಲ್ಲ ಅಂದಂತಲ್ಲ? ಅಯ್ಯೋ ಮರ್ತೋಗಿತ್ತು ಕಣಂತೆ, ಐತೆ ತಗೊಳ್ಳಿ ಮಾಡ್ಕೊಳ್ಳಿ. ಅಕ್ಕ ಹೋಗಕ್ಕ ಮಾಡ್ಕ, ಅದೇನು ತಿಂಡಿ ಬೇಕೋ ಮಾಡ್ಕೊಂಡು ಉಣ್ಣೋಗು. ಅಯ್ಯೋ ಅತ್ತೆ ಬೇಡ ಅತ್ತೆ, ಇಷ್ಟೆಲ್ಲ ಆದಮೇಲೆ ನಾನು ಇಲ್ಲಿರೋದು ಸರಿ ಹೋಗಲ್ಲ. ಇವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಬಂದಿಲ್ಲಿ ಇರೋದೇನು ಪ್ರಯೋಜನ ಅತ್ತೆ? ಏನೋ ಚೆನ್ನಾಗಿದ್ದು ಹೋಗೋಣ ಅಂತ ಬಂದಿದ್ದೆ. ಪರವಾಗಿಲ್ಲ ಬಿಡಿ ಅತ್ತೆ, ನೀವು ಇರಿ, ನಾನು ಮನೆಗೆ ಹೋಗ್ತೀನಿ. ಬರೋಣ. ಅಯ್ಯೋ ನಿಮಗೆ ಇಷ್ಟ ಇಲ್ಲ ಇರೋಕ್ಕೆ ಅಂದರೆ ಹೋಗಿ, ಯಾರಿರಿ ಅಂತ ಹೇಳ್ತಾರ ನಿಮಗೆ? ನೋಡಿದ್ರೇನತ್ತೆ ಇವಳಿಗೆ ಇಷ್ಟನೇ ಇಲ್ಲ ನಾನು ಇರೋದು. ಇಷ್ಟ ಇಲ್ಲ ಅಂದರೆ ಇರಬೇಡಿ ಹೋಗಿ ಅಂತ ಹೇಳ್ತಾವ್ ನೋಡಿ ಅತ್ತೆ. ಅಯ್ಯೋ ಅಮ್ಮು ನೀನು ಸುಮ್ಮನಿರವ. ಇವಳು ಮಾತು ಕೇಳ್ಕೊಂಡು ನೀನು ಹೊಂತೀನಿ ಅಂತ ಅಂತಿದ್ಯಲ್ಲ, ಸುಮ್ಮನಿರು. ಅವಳು ಹಂಗೆ ಅಲ್ವೇ, ನಿಂಗೆ ಗೊತ್ತಿಲ್ವೇನು? ಇದು ಯಾಕೆ ಹಿಂಗೆ ಆಡ್ತಾವಳಗೋ ಗೊತ್ತಿಲ್ಲ ಈ ಸತಿ ಏನೋ. ಲೇ ಸುಮಾ ಹೋಗೆ, ಅದೇನು ಒಳಗೆ ನೋಡ್ಕೋವಾಗೆ, ನಾನೇ ತಿಂಡಿ ಪಂಡಿ ಅದೇನು ಮಾಡ್ಬೇಕು ಮಾಡ್ತೀನಿ. ಹೋಗ್ರಿ, ಸುಮ್ಮನೆ ಜಗಳ ಮಾಡ್ಕೊಂಡು ನಿಂತ್ಕೊಬೇಡಿ. ಮಾತ್ಕು ಅದು ಮಾಡು ಇದು ಮಾಡು ಅಂತವಾ ಕೂತ್ಕೊಬೇಡ್ರಿ ಇಬ್ರುವೆ. ಅಯ್ಯೋ ಯಾರಾದರೂ ಮಾಡ್ಕೊಳ್ಳಿ, ತಿಂಡಿ ಆದರೂ ಮಾಡ್ಕೊಳ್ಳಿ, ಊಟ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ನನಗೆ ಪಾತ್ರೆ ಉಜ್ಜೋ ಕೆಲಸ ಐತೆ. ರಾಸಿ ಪಾತ್ರೆ ಬಿದ್ದೈತೆ ಆಚೆ, ಹೋಯ್ತಾ ಇದ್ದೀನಪ್ಪ. ಅಲ್ಲ ಇವತ್ತಾದರೂ ತೊಲಗ್ತಾಳೆ ಅಂದರೆ ಇವತ್ತು ತೊಲಗಲಿಲ್ಲಲ್ಲ ಇವಳು. ನಾಳೆ ಮಾಡ್ತೀನಿ ಇವತ್ತು ಸಂಜೆ ಅಷ್ಟರಲ್ಲಿ. ಇನ್ನೂ ಏನಾದ್ರು ಜಾಗ್ಲ ತೆಗೆದು ಓಡಿಸೋದಿ ಅವಳನ್ನ. ನಂದೇ ನನಗಾಗೈತೆ, ಇವಳನ್ನ ಬೇರೆ ನೋಡ್ಕೊಂಡು ಕೂತ್ಕೋಬೇಕಂತೆ. ಏನು ಇಲ್ಲಿ ಬಿಟ್ಬಿಟ್ಟವ್ರೆ ಇವಳು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ? ಏನು ನಾವೆಲ್ಲ ಏನು ಕೂಲಿ ಕೆಲಸದಾರೋ ಅನ್ನಂಗೆ ಆಡ್ತಾಳೆ. ಸರಿ ಆಯಿತು, ಹೋಗಿ ಪಾತ್ರೆ ತೊಳ್ಕೊ ಹೋಗಿ ಸುಮ್ಮನೆ ನೀನು. ಮಿಕ್ಕಿದ ಕೆಲಸವ ನಾನು ಮಾಡ್ಕೊತೀನಿ ಹೋಗು. ಅದೇನವ ಬಾರವ ಅಮ್ಮ, ಅದೇನು ಪೊಂಗಲ್ ಏನು ಮಾಡೋಣ ಬಾ, ಒಳಗೆ ಹೋಗೋಣ ಬಾ ನಾವಿಬ್ರು.
ನಮ್ಮ ಅತ್ತೆ ನೋಡು ಇಟ್ಟಿನ ಒಂದಿನ ಬಂದು ಏನು ಮಾಡ್ಕೊಡ್ಲಿಲ್ಲ ನನಗೆ. ಅವಳು ಬಂದ ತಕ್ಷಣ ಮಿಟಕ್ಲಾಡಿ ಅಂತಳು. ಹೋಗಿ ಹೆಂಗೆ ಮಾಡ್ತವ್ರೆ ಅಂತವ. ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನ್ಗೇನಾಗಬೇಕು? ನನಗೆ ಪಾತ್ರೆ ಉಜ್ಜೋ ಕೆಲಸನೇ ಐತೆ, ರಾಸಿ ಪಾತ್ರೆ ಬೇರೆ ಬಿದ್ದೈತೆ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಿಮಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ. ಇನ್ನೂ ಈ ಇಬ್ಬರು ಹೊರ್ಗಿತ್ತಿರ ಮಧ್ಯೆ ಸಿಗಾಕೊಂಡು ನಾನು ಏನೇನು ಮಾಡಬೇಕೋ ಗೊತ್ತಿಲ್ಲ ವೀಕ್ಷಕರೇ. ನೋಡೋಣ ಬನ್ನಿ ಮುಂದಿನ ವಿಡಿಯೋಗಳಲ್ಲಿ.